ಪುತ್ತೂರಿನಲ್ಲಿ ಕುಡಿತದ ಮತ್ತಿನಲ್ಲಿ ಗಂಡ ಅವಾಂತರವನ್ನ ಸೃಷ್ಟಿಸಿದ್ದಾನೆ. ಮಧ್ಯರಾತ್ರಿ ಗಂಡ ಕುಡಿದು ಬಂದು ಹೆಂಡತಿಯ ಕೆನ್ನೆ ಕಣ್ಣನ್ನ ಕಚ್ಚಿ ರಾಕ್ಷಸ ಕೃತ್ಯವನ್ನ ಮೆರೆದಿರುವಂತದ್ದು. ಈ ಒಂದು ಘಟನೆ ಬೆಳ್ತಂಗಡಿ ತಾಲೂಕಿನ ಶಿಶಿಲ ಗ್ರಾಮದಲ್ಲಿ ನಡೆದಿರುವಂತದ್ದು. ಪುತ್ತೂರಿನ ಬೆಳ್ತಂಗಡಿಯ ಶಿಶಿಲ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಕುಡಿದು ಬಂದ ಪತಿ ಇದನಲ್ವಾ, ಪತ್ನಿಯ ಕಣ್ಣು ಕೆನ್ನೆಯನ್ನ ಕಚ್ಚಿ ಮಾಂಸವನ್ನ ಹೊರಗೆ ತೆಗೆದಿದ್ದಾನೆ ಈ ಕಟುಕ ಪತಿ. ಜೀವ ಉಳಿಸಿಕೊಳ್ಳಲು ಮಧ್ಯರಾತ್ರಿ ಪತ್ನಿ ಓಡಿ ಹೋಗ್ತಾಳೆ. ತದನಂತರ ಇಂದು ಬೆಳಗ್ಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ನಿ ಪತ್ತೆಯಾಗಿದ್ದಾರೆ. ಸದ್ಯಕ್ಕೆ ತಾಯಿಯ ರಕ್ಷಣೆಗೆ ಮಗಳು ಬರ್ತಾಳೆ. ಓಡೋಡಿ ಬಂದಂತಹ ಸಂದರ್ಭದಲ್ಲಿ ಈ ಪಾಪಿ ಪತಿ ಏನಿದ್ದಾನೆ ಮಗಳ ಮೇಲೂ ಹಲ್ಲೆಯನ್ನ ಮಾಡಿರುವಂತದ್ದು. ಮಗಳ ತಲೆಭಾಗ ಹಾಗೂ ಕಣ್ಣಿಗೆ ಆರೋಪಿ ಹೊಡೆದಿದ್ದಾನೆ. ಕುಡಿದ ಮತ್ನಲ್ಲಿ ಹೆಂಡತಿ ಹಾಗೂ ಮಗಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾನೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಪಾಪ ಪತ್ನಿ ಮನೆಯಲ್ಲಿ ರಾತ್ರಿ ಹೊತ್ತಿಗೆ ಮಲ್ಕೊಂಡಿರ್ತಾರೆ. ಇಂತಹ ಸಂದರ್ಭದಲ್ಲಿ ಕುಡಿದು ಬಂದ ಗಂಡ ಅವಾಂತರವನ್ನೇ ಸೃಷ್ಟಿಸಿ ಹಾಕಿದ್ದಾನೆ. ಕುಡಿದ ಮತ್ತಿನಲ್ಲಿ ಮಧ್ಯರಾತ್ರಿ ಹೆಂಡತಿಯ ಕೆನ್ನೆ ಕಣ್ಣನ್ನ ಕಚ್ಚಿ ಮಾಂಸವನ್ನ ಹೊರಗೆ ತೆಗೆದು ಹಾಕ್ಬಿಟ್ಟಿದ್ದಾನೆ ಈ ಕಟುಕ ಪತಿರಾಯ. ಸದ್ಯಕ್ಕೆ ಪ್ರಾಣ ಉಳಿಸ್ಕೊಳ್ಳೋಕೆ ಅಂತ ಪತ್ನಿ ಆ ಮನೆಯಿಂದ ಓಡಿ ಹೋಗ್ತಾಳೆ. ಅಂತಹ ಸಂದರ್ಭದಲ್ಲಿ ಅಲ್ಲಿನ ನೆರೆಹೊರೆಯರ ಬಳಿ ಈ ಮಗಳೇನಿರ್ತಾಳೆ ಹೋಗಿ ಹೆಲ್ಪ್ಗೆ ಕೇಳ್ತಾಳೆ, ರಿಕ್ವೆಸ್ಟ್ ಮಾಡ್ತಾಳೆ. ಅಂತಹ ಸಂದರ್ಭದಲ್ಲಿ ನೇಬರ್ಸ್ ಎಲ್ಲ ಬಂದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ತಾಯಿ ಕಾಣಿಸೋದಿಲ್ಲ. ಯಾಕಂದ್ರೆ ಜೀವ ಉಳಿಸಿಕೊಳ್ಳಲು ಮಧ್ಯರಾತ್ರಿಯೇ ಪತ್ನಿ ಓಡಿ ಹೋಗಿರ್ತಾರೆ. ಇಂದು ಬೆಳಗ್ಗಿನ ಜಾವ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ನಿ ಪತ್ತೆಯಾಗಿರ್ತಾರೆ. ಸದ್ಯಕ್ಕೆ ಮಗಳು ಹಾಗೆ ಪತ್ನಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಿತ್, ಸದ್ಯಕ್ಕೆ ಆ ಮಹಿಳೆಯ ಪರಿಸ್ಥಿತಿ ಯಾವ ರೀತಿ ಇದೆ? ಈ ಪಾಪಿ ಪತಿ ಈಗ ಸಿಕ್ಕಿ ಬಿದ್ದಿದ್ದಾನ ಹೇಗೆ ಅಂತ? ಈಗಾಗಲೇ ಈ ಒಂದು ಹಲ್ಲೆಗೊಳಗಾಗಿರುವಂತಹ ಪತ್ನಿಯನ್ನು ಬೆಳ್ತಂಗಡಿಯ ಒಂದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮತ್ತು ಈಗ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಯಾಕಂದ್ರೆ ಮುಖ ಮತ್ತು ಕಣ್ಣಿನ ಭಾಗ ಸಂಪೂರ್ಣವಾಗಿ ಭಾರಿ ಗಾತ್ರದ ಗಾಯಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲು ವೈದ್ಯರಿಗೆ ಈಗಾಗಲೇ ಸೂಚನೆ ನೀಡಿದ್ದಾರೆ. ಈಗಾಗಲೇ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ ಮತ್ತು ಆರೋಪಿಯನ್ನು ಬಂಧಿಸಲು ಈಗಾಗಲೇ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ ಮತ್ತು ಈ ತನಕ ಆರೋಪಿಯ ಪತ್ತೆಯಾಗಿಲ್ಲ. ಹಾಗೇನೆ ಅಜಿತ್, ಈ ಮೊದಲು ಕೂಡ ಈ ತರ ಗಲಾಟೆಯನ್ನ ಮಾಡ್ತಾ ಇದ್ನ, ಅವರ ನೆರೆಹೊರೆಯವರು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಈ ಆರೋಪಿ ಪತಿ ಯಾವಾಗ್ಲೂ ಮನೆಗೆ ಕುಳಿತುಕೊಂಡು ಬರುವಂತಹ ಒಂದು ಸ್ಥಿತಿಯಲ್ಲಿದ್ದ ಮತ್ತು ಯಾವಾಗ್ಲೂ ಕೂಡ ಈ ಒಂದು ಪತ್ನಿ ಮತ್ತು ಆರೋಪಿಗೆ ಜಗಳಗಳಾಗ್ತಿತ್ತು ಮತ್ತು ಕುಡಿದು ಇಡೀ ಪರಿಸರದಲ್ಲಿ ಕೂಡ ಭಾರಿ ಒಂದು ಆತಂಕವನ್ನು ಸೃಷ್ಟಿಸುವಂತ ಒಂದು ಕಾರ್ಯ ಕೂಡ ಮಾಡ್ತಾ ಇದ್ದ. ಈ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಆತನ ವಿಚಾರಕ್ಕೆ ಹೆಚ್ಚಾಗಿ ಹೋಗ್ತಿರ್ಲಿಲ್ಲ. ಅಜಿತ್, ಹಾಗೇನೆ ಸದ್ಯಕ್ಕೆ ಮಗಳ ತಲೆಭಾಗಕ್ಕೂ ಗಾಯಗಳಾಗಿವೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆಕೆಯ ಸ್ಥಿತಿ ಯಾವ ರೀತಿ ಇದೆ ಅಂತ? ಇಬ್ಬರ ಮಗಳ ಸುಧಾರಿಸಿರುವಂತ ಮಾಹಿತಿ ಲಭ್ಯವಾಗಿದೆ ಮತ್ತು ಮಗಳು ಆರೋಪಿ ಆಕೆಗೆ ಹಲ್ಲೆ ನಡೆಸುವ ಸಂದರ್ಭದಲ್ಲಿ ತಪ್ಪಿಸಿಕೊಂಡು ಹೋದ ಪರಿಣಾಮವಾಗಿ ಆಕೆಗೆ ಕೊಂಚ ಸ್ವಲ್ಪ ಗಾಯಗಳಾಗಿ ಈ ಕಾರಣಕ್ಕಾಗಿ ಆಕೆಯ ಸ್ಥಿತಿ ಕೊಂಚ ಸುಧಾರಿಸಿದೆ. ಧನ್ಯವಾದಗಳು ಅಜಿತ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.